ಗೊತ್ತಾ, ಇತ್ತೀಚೆಗೆ ಕರ್ನಾಟಕದ ಮೇಲೆ ಒಂದಲ್ಲ ಒಂದು ರೀತಿ ನಾಡದ್ರೋಹಿಗಳು ದಾಳಿ ಮಾಡ್ತಿದ್ದಾರೆ. ಅದು ಸೋನು ನಿಗಮ್ ಆಗಿರ್ಬೋದು, ಬ್ಯಾಂಕಲ್ಲಿರೋ ಅಧಿಕಾರಿ ಆಗಿರ್ಬೋದು, ಇನ್ನಿತರರಾಗಿರ್ಬೋದು, ಎಲ್ಲರೂ ಒಂದು ರೀತಿ. ಆದರೆ ಇತ್ತೀಚೆಗೆ ಭಾರತದಲ್ಲಿ ಶ್ರೇಷ್ಠ ನಟ ಅಂತ ಕರೆಸ್ಕೊಂಡಂಥ ಅವಿವೇಕಿ ಕಮಲ ಹಾಸನ್ ತನ್ನ ಘನತೆ, ತನ್ನ ಸ್ಥಾನಮಾನಗಳನ್ನ, ಕನ್ನಡಿಗರು ನನಗೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ, ಅವನ ಜಾತಿ ಭಾಷೆ ಏನು ನೋಡಿದ್ರೆ ಅವನ ಸಿನಿಮಾನ ಕರ್ನಾಟಕದ ನೆಲದಲ್ಲಿ 100 ದಿನಗಳ ಕಾಲ ಓಡಿಸಿರುವಂಥ ಈ ನಾಡಿನ ಜನರ ಬಗ್ಗೆ, ಈ ಭಾಷೆ ಬಗ್ಗೆ ಹಿಂದೆ ಒಂದ್ಸರಿ ಚಿಕ್ಕಮ್ಮ ಅಂದಿದ್ದ, ಅದೇ ತಾಯಿ ಎಂದಿದ್ದ. ಇವತ್ತು ಅವನು ತಮಿಳಿಗೆ ಹುಟ್ಟಿದ ಭಾಷೆ ಕನ್ನಡ ಅಂತ ಮಾತನ್ನು ದುರಂಕಾರದಲ್ಲಿ ಕನ್ನಡದ ನಟರು ಮುಂದೆ ಹೇಳಿದಾನಲ್ಲ, ಇದಕ್ಕಿಂತ ದುರಂತ ಇನ್ನೊಂದಿಲ್ಲ. ಆದ್ದರಿಂದ ಈ ಅವಿವೇಕಿ ತಮಿಳಿನಿಂದ ಕನ್ನಡ ಹುಟ್ಟಿದೆ ಅಂತಕ್ಕಂಥ ಮಾತನ್ನು ಹಿಂದಕ್ಕೆ ಪಡಿಬೇಕು. ಅವನ ಯಾವುದೇ ಸಿನಿಮಾ ಕರ್ನಾಟಕದಲ್ಲಿ ಬಿಡುಗಡೆ ಆಗಬಾರ್ದು. ಕನ್ನಡದ ಅನ್ನವನ್ನು ತಿಂದಂಥ ಕನ್ನಡದ ಯಾವ ನಟನು ಈ ಹೇಳಿಕೆನ ಸಹಿಸ್ಕೋಬಾರ್ದು. ಈ ಕೂಡಲೇ ನಮಗೆ ಪಾಠ ಹೇಳೋದು ಬೇಡ, ನಾವು ಕನ್ನಡಕ್ಕೆ ಸಾಯ್ತೀವಿ ಅಂತ ಹೇಳೋದು ಬೇಡ. ನಾವು ಸಾಯೋದು ಕಳ್ತಿಲ್ಲ. ಕನ್ನಡಕ್ಕೆ ಅನ್ಯಾಯ ಆದಾಗ ಧ್ವನಿ ಎತ್ತಿ ಮಾತಾಡೋದನ್ನ ಕಲೀರಿ ಕನ್ನಡದ ಎಲ್ಲ ನಟರುಗಳು. ನೀವು ಪ್ಯಾನ್ ಇಂಡಿಯಾ ನಟರು, ನೀವು ಯಾರು ಕನ್ನಡದ ನಟರಾಗಿ ಉಳಿದಿಲ್ಲ. ಆದ್ದರಿಂದ ಈ ಪ್ಯಾನ್ ಇಂಡಿಯಾನ ಕನ್ನಡದ ನಟರು ಇದ್ದೀರಲ್ಲ, ನಿಮ್ಗೆ ಅನ್ನ ಕರ್ನಾಟಕದ ಬೇಕು, ನೆಲೆ ಇಲ್ಲಿ ಬೇಕು, ಸಕಲ ಸವಲತ್ತುಗಳು ಇರಬೇಕು. ಆದರೆ ನನ್ನ ತಾಯಿ ಭಾಷೆಗೆ ಅವಮಾನ ಮಾಡಿದಾಗ ಖಂಡಿಸ್ತಕ್ಕಂಥ ಧ್ಯೇಯವನ್ನು ತಗೊಳ್ಳೋಲ್ವಲ್ಲ, ಅದನ್ನು ಖಂಡಿಸಿ ಇವತ್ತು ವಾಣಿಜ್ಯ ಮಂಡಳಿ, ಚಲನಚಿತ್ರರಂಗದ ಪ್ರಾತಿನಿಧಿಕ ಸಂಸ್ಥೆ ಅವರು ಕನ್ನಡದ ವಿಷಯವಾಗಿ ಬಂದರೆ ಕಟ್ಟುನಿಟ್ಟಿನ ಕ್ರಮವನ್ನು ತಗೋಬೇಕು ಅಂತಕ್ಕಂಥ ಒತ್ತಾಯವನ್ನಕ್ಕೆ ಇವತ್ತು ಸಾಂಕೇತಿಕ ಪ್ರತಿಭಟನೆ, ಅವ್ರ ಮುಖಕ್ಕೆ ಮಸಿ ಬಳಿದೆ, ಅವರ ಪೋಸ್ಟರ್ ಮುಖಕ್ಕೆ ಮಸಿ ಬಳಿದೆ ಹರಿದಾಕೋದ್ರ ಮುಖಾಂತರ ಹೋರಾಟ ಮಾಡಿದ್ವಿ. ಅವ್ನ ಸಿನಿಮಾ ಬಿಡುಗಡೆ ಮಾಡೋ ಕಾರ್ಯಕ್ಕೆ ಕೈ ಹಾಕಿದ್ದೆ ಅಂದರೆ ತೀವ್ರತರವಾದ ಹೋರಾಟ, ಯಾವುದೇ ತರದಂಡ ಕೊಟ್ಟಾದ್ರೂ ಮಾಡ್ತೀವಿ ಅನ್ನೋದಕ್ಕೆ ಹೋರಾಟವನ್ನು ಕೊಡ್ತೀವಿ. ಆ ಸಿನಿಮಾ ಹೇಗೆ ರಿಲೀಸ್ ಮಾಡ್ತಾರೆ ನಾವು ನೋಡ್ತೀವಮ್ಮ, ಅಷ್ಟು ಮಾತ್ರ ಹೇಳಬಲ್ಲೆ. ಅವ್ರು ಮಾಡಿರೋ ವಿವಾದಾತ್ಮಕ ಹೇಳಿಕೆಗೆ ಸಮರ್ಪಕವಾದ ಸಮರ್ಥನೆಯನ್ನು ಕೊಟ್ಟು ಕನ್ನಡಿಗರ ಕ್ಷಮೆಯನ್ನು ಕೇಳಲೇಬೇಕು. ಕನ್ನಡಕ್ಕೆ ಕೇಳಲ್ಲ ಅಂತ ಹೇಳಿದ್ರೆ ಅವ್ನ ಸಿನಿಮಾನ ಬಿಡಲ್ಲ ಅಂತ ಹೇಳಬೇಕಾಗುತ್ತೆ. ಅವನ ಸಿನಿಮಾ ಖಂಡಿತ ಬಿಡಲ್ಲ, ಅದೇನು ಉತ್ಪ್ರೇಕ್ಷೆ ಇಲ್ಲ. ಅವನ ಸಿನಿಮಾಗಳನ್ನ ಎಲ್ಲ ಚಿತ್ರಮಂದಿರದಲ್ಲೂ ತಡೆಯುವಂಥ ಕೆಲಸವನ್ನು ಕನ್ನಡಿಗರು, ಕನ್ನಡದ ಸ್ವಾಭಿಮಾನಿಗಳು ಮಾಡೇ ಮಾಡ್ತೀವಿ. ಇದು ಕೇವಲ ಕನ್ನಡ ಹೋರಾಟಗಾರರಿಗೆ ಸಂಬಂಧಪಟ್ಟಿದ್ದೆ ಅಲ್ಲ, ಸಮಸ್ತ ಕನ್ನಡಿಗರಿಗೆ ಸಂಬಂಧಪಟ್ಟಂಥ ವಿಷಯ ಅಂತ ಹೇಳೋದು ಇಚ್ಛೆ ಪಡ್ತೀನಿ. ರಾಜ್ಯ ಸರ್ಕಾರನು ಯಾವ ಸರ್ಕಾರ? ರಾಜ್ಯ ಸರ್ಕಾರ ಕನ್ನಡದ ಸರ್ಕಾರ, ಕನ್ನಡಿಗರ ಸರ್ಕಾರ. ಅವ್ರು ಯಾಕೆ ಕಮಲ್ ಹಾಸನ್ ಪರ ನಿಲ್ತಾರೆ? ಅವ್ರು ಕನ್ನಡಿಗರ ಪರವಾಗಿ ನಿಲ್ಲಬೇಕು ಅನ್ನೋದು ನಮ್ಮ ಬೇಡಿಕೆ. ಕನ್ನಡ ಸಂಸ್ಕೃತಿ ಇಲಾಖೆಯ ಸರ್ಕಾರದ ಪ್ರತಿನಿಧಿ ಮಂತ್ರಿ ಅವನು ಕ್ಷಮೆ ಕೇಳಬೇಕು ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಅಭಿವೃದ್ಧಿ ಪ್ರಾಧಿಕಾರದವರು ಸ್ಪಂದಿಸಿದ್ದಾರೆ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ತವರು ಸ್ಪಂದಿಸಿದ್ದಾರೆ. ಅನೇಕ ವಿದ್ವಾಂಸರು ಹೇಳಿದ್ದಾರೆ, ಅನೇಕ ಪ್ರಗತಿಪರರು ಈ ಹೇಳಿಕೆಯನ್ನು ಖಂಡಿಸಿದ್ದಾರೆ. ಆದ್ದರಿಂದ ಈ ಸಿನಿಮಾನ ತೆಗೆಯೋದು 100ಕ್ಕೆ 100 ನಿಶ್ಚಿತ. ಕನ್ನಡಕ್ಕಿಂತ ಯಾರೂ ದೊಡ್ಡವರಲ್ಲ. ನೋಡಮ್ಮ, ನಮ್ಮ ಕರ್ತವ್ಯ, ನಾನು ಹೇಳಿದೆ, ಡಾಕ್ಟರ್ ರಾಜ್ಕುಮಾರ್ ಥರ ಕನ್ನಡದ ನಟರಿಲ್ಲ. ಇವತ್ತು ಪ್ಯಾನ್ ಇಂಡಿಯಾ ನಟರು ಅಂತ ಹೇಳಿದ್ದೀನಿ. ಪ್ಯಾನ್ ಇಂಡಿಯಾ ನಟರು ಅವ್ರ ಸಿನಿಮಾ ಅಲ್ಲಿ ಬರಬೇಕು ಅಂದರೆ ಅಲ್ಲೋಗಿ ಅವ್ರ ಭಾಷೆ ಮಾತಾಡಿ, ಅಲ್ಲೋಗಿ ಅದೇ ಭಾಷೆಯಲ್ಲಿ ಹಾಡಿ, ಅದೇ ಭಾಷೆಯಲ್ಲಿ ಮಾತಾಡಿ ಬರ್ತಕ್ಕಂಥ ವ್ಯವಸ್ಥೆ ಇದೆ. ಆದ್ದರಿಂದ ಅವರು ಕನ್ನಡದ ನಟರು ಅಂತ ನೀವು ಯಾರು ಭಾವಿಸ್ಬೇಡಿ. ಕನ್ನಡದ ನಟರು ಕನ್ನಡದ ನಟ, ಕನ್ನಡಕ್ಕೆ ಸ್ಥಿತ, ಕನ್ನಡ ಬಿಟ್ಟು ಹೋಗಲ್ಲ ಅಂತ ಯಾವ ನಟ ಹೇಳ್ತಾರೆ ಅವನು ಮಾತ್ರ ಕನ್ನಡದ ನಟ. ಅಷ್ಟು ಮಾತ್ರ ಹೇಳ್ತೀನಿ.